न्यूज में हूँ आपके साथ सुहानी बहुगुना। खबर कर्नाटक से है, जहां हुबली से पंचमसाली पीठ के जय मृत्युंजय स्वामी का एक बयान सामने आया, जिसमें उन्होंने एक बैठक के दौरान कहा कि पंचमसाली समुदाय के लिए 2A आरक्षण की मांग को लेकर 20 तारीख को वकीलों के माध्यम से परिषद संघर्ष करने का निर्णय लिया गया है। जय मृत्युंजय स्वामी जी ने कहा कि उन्होंने वकीलों की एक महापरिषद बनाने का निर्णय लिया और वो आरक्षण को लेकर बेलगाम में एक बड़ी बैठक भी करेंगे। उन्होंने कहा कि आदेश मिलने तक हम लगातार संघर्ष करते रहेंगे और हम एक राज्य स्तरीय अधिवक्ता समाज का आयोजन भी कर रहे हैं। ಮೀಸಲಾತಿ ಆದೇಶ ಪ್ರಮಾಣ ಪತ್ರ ಸಿಗುವವರೆಗೂ ನಿರಂತರವಾಗಿರ್ತಕ್ಕಂಥ ಹೋರಾಟವನ್ನ ಒಂದು ದಿನ ಒಂದು ಗಂಟೆ ಒಂದು ನಿಮಿಷ ವ್ಯಕ್ತ ಮಾಡಲಾಗಿದೆ. ಈ ಮೂಲಕವಾಗಿ ಇವತ್ತು ರಾಜ್ಯಾದ್ಯಂತ ಪ್ರತಿ ಹೋಬಳಿ ಮಟ್ಟದಲ್ಲಿಕೊಂಡು ರಾಜ್ಯ ಮಟ್ಟದಲ್ಲಿ ಸಮಾಜ ಸಂಘಟನೆ ಕೊಡುವುದನ್ನ ತಮ್ಮ ಎದುರಿಗೆ ಇಚ್ಛೆ ಪಡ್ತಿದ್ವಿ. ಈ ಹಿನ್ನೆಲೆ ಒಳಗೆ 7ನೇ ಹಂತದ ಹೋರಾಟವನ್ನು ಈಗಾಗಲೇ ನಾವು ಆರಂಭ ಮಾಡಲಾಗಿದೆ. 7ನೇ ಹಂತದ ಹೋರಾಟದ ಮೊದಲ ಹಂತವಾಗಿ ನಮ್ಮ ಸಮುದಾಯದ ಶಾಸಕರು ಸುಮಾರು 20 ಜನ ಪಂಚಮಸಾಲಿ ಶಾಸಕರು ಸರ್ಕಾರ ರಚನೆ ಆದ್ಮೇಲೆ ಅವರೆಲ್ಲರೂ ಅಧಿವೇಶನದಲ್ಲಿ ಮಾತಾಡಿಲ್ಲ ಅಂತ ಒಂದು ನಿರಾಶೆ ನಮಗೆ ಕಾಡ್ತಾ ಇತ್ತು. ಆ ಉದ್ದೇಶಕ್ಕೋಸ್ಕರವಾಗಿ ಇಡೀ ನಮ್ಮ ಸಮುದಾಯದ ಎಲ್ಲ ಶಾಸಕರ ಮನೆಗೆ ನಮ್ಮ ಶ್ರೀಪೀಠದ ಏನೇ ನಮ್ಮ ಪ್ರತಿಷ್ಠೆಗೆ ನಮ್ಮೆಲ್ಲ ಸಮಾಜ ಬಾಂಧವರೆಲ್ಲರೂ ಕೂಡಿ ಎಲ್ಲ ಶಾಸಕರ ಮನೆಗೆ ಹೋಗಿ ಆಗ್ರಹ ಪತ್ರಚರಣೆ ಮಾಡಿದ್ವಿ. ನೀವು ಸರ್ಕಾರ ರಚನೆ ಆದ್ಮೇಲೆ 1 ವರ್ಷಗಳ ಕಾಲ ಮಾತಾಡಿಲ್ಲ, MP ಎಲೆಕ್ಷನ್ ಮುಗಿದು ಎಲ್ಲ ಮುಗಿದು ಇನ್ಮೇಲಾರು ಮಾತಾಡಿ ನೀವು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡಿದ. ಪಾಪ ಅವರು ಬಹಳ ಭಕ್ತಿಯಿಂದ ಸ್ವಾಗತ ಮಾಡಿದ್ರು, ಎಲ್ಲ ಮಾಡಿದ್ರು. ಆದರೆ 9 ದಿನಗಳ ಅಧಿವೇಶನದಲ್ಲಿ ಶಾಸಕರುಗಳು ಸ್ಪೀಕರ್ಗೆ ಪತ್ರ ಕೊಟ್ಟರು. ಆದರೆ ಸ್ಪೀಕರ್ ಅವ್ರಿಗೆ ಮಾತಾಡಕ್ಕೆ ಅವಕಾಶ ಕೊಡಲಿಲ್ಲ. ಒಂದು ಮೋಡ ಮತ್ತು ವಾಲ್ಮೀಕಿ ಪದೊಳಗಡೆ ಪಂಚಮಸಾಲಿ 20 ಜನ ಶಾಸಕರ ಹಕ್ಕನ್ನ ಮೊಟಕುಗೊಳಿಸುವಂತ ಪ್ರಯತ್ನವನ್ನ ಸಭಾಧ್ಯಕ್ಷರು ಮಾಡಿದ್ರು, ಸ್ಪೀಕರ್ ಮಾಡಿದ್ರು. ನನಗೆ ಮಾತಾಡಕ್ಕೆ ಅವಕಾಶ ಕೊಡಲಿಲ್ಲ. ಆ ಕಾರಣಕ್ಕೋಸ್ಕರ ನಾವೆಲ್ಲ ಸಮಾಜ ಬಾಂಧವ ಆಲೋಚನೆ ಮಾಡಿ ಶಾಸಕರಿಗಂತೂ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ಅವರ ಧ್ವನಿಯನ್ನು ಅಡಗಿಸುವ ಪ್ರಯತ್ನ ಆಗಿದೆ ಅಂತ ಒಂದು ಅನುಮಾನ ಮೇಲೆ ಕಾಡ್ತದೆ. ಆ ದೃಷ್ಟಿಯಲ್ಲಿ ನಮ್ಮ ಸಮುದಾಯದ ಬಹುತೇಕ ಜನ ಕೇವಲ ಕೃಷಿ ಕಾರ್ಮಿಕರು, ಕೃಷಿಯನ್ನು ನಂಬಿರ್ತಕ್ಕಂಥ ಸಮುದಾಯಕ್ಕೆ ಹೆಚ್ಚು ಓದಲಿಕ್ಕೆ ಆರ್ಥಿಕ ತೊಂದರೆ, ಇನ್ನು ಓದಿದ್ರು ಸಹ ಎಲ್ಲೇ ಒಂದು ಕಡೆ ಮೆರಿಟ್ ಇದ್ದು ಸಹ ಮೀಸಲಾತಿ ಕಾರಣಕ್ಕೆ ನಮ್ಮ ಸಮುದಾಯದ ಜನ ಸ್ವಾಭಿಮಾನಕ್ಕೋಸ್ಕರ ಆತ್ಮಗೌರವಕ್ಕೋಸ್ಕರವಾಗಿ ಬಹಳಷ್ಟು ಸಂಖ್ಯೆಯಲ್ಲಿ ಇವತ್ತು ವಕೀಲಿಕೆಯನ್ನ ಓದುವಂಥದ್ದು ನಾವೆಲ್ಲ ಕಂಡಿದ್ದೀವಿ. ಹೆಚ್ಚು ವಕೀಲರ ಒಂದು ಘನತೆ ಮತ್ತು ಸ್ವಜೀವನಕ್ಕೋಸ್ಕರವಾಗಿ ಹೆಚ್ಚಿನ ವಕೀಲಿಕೆ ಮಾಡಬಹುದು. ನಮ್ಮ ಸಮುದಾಯದ ನ್ಯಾಯಾಂಗ ವ್ಯವಸ್ಥೆರ್ತಕ್ಕಂಥ ಎಲ್ಲ ವಕೀಲರ ಸಂಘಟನೆಗಳಿಗೆ ಅವ್ರ ಮೂಲಕವಾಗಿ ಒಂದು ಪ್ರಯತ್ನವನ್ನು ಹೋರಾಟ ಮಾಡಬೇಕೆಂಬ ಉದ್ದೇಶಕ್ಕೋಸ್ಕರವಾಗಿ ನಮ್ಮ ಹುಬ್ಬಳ್ಳಿ ಜನಪ್ರತಿನಿಧಿಗಳಿಗೆ ಮೊದಲ ಪಂಚಮಸಾಲಿ ವಕೀಲರ ಒಂದು ಪೂರ್ವ ಸಭೆಯನ್ನು ಇಲ್ಲೇ ಹುಬ್ಬಳ್ಳಿಯಲ್ಲಿ ಯಶಸ್ವಿಯಾಗಿ ಮಾಡಲಾಗಿದೆ. ಅದರ ಹಂತವಾಗಿಯೇ ವಕೀಲರು ಫಸ್ಟ್ ಟೈಮ್ ಬೆಂಗಳೂರಲ್ಲಿ ಸಭೆಯನ್ನು ಮಾಡಿ ಸರ್ಕಾರದ ನಿಲುವನ್ನು ಖಂಡಿಸಿ ಬಹಳ ದೊಡ್ಡ ಪ್ರತಿಭಟನೆಯನ್ನ ಮಾಡಿದ್ರು. ಅವತ್ತೇ ಗೊತ್ತಾಯಿತು ನಮ್ಮ ವಕೀಲರಲ್ಲಿ ಕೇವಲ ಕಾನೂನು ಜ್ಞಾನ ಮಾತ್ರವಲ್ಲ, ಸಂದರ್ಭ ಬಂದಾಗ ಪ್ರತಿಭಟನೆ ಮಾಡ್ತಾರೆ, ಸಂದರ್ಭ ಬಂದಾಗ ಸ್ಪೀಕರ್ ವಿರುದ್ಧ ಗವರ್ನರ್ಗೆ ಹೋಗಿ ಪತ್ರವನ್ನು ಕೊಡೋದ್ರ ಮೂಲಕವಾಗಿ ಹೋರಾಟವನ್ನ ಗವರ್ನರ್ ಅಂಗಳಕ್ಕೆ ಹೋಗುವ ಕೆಲಸವನ್ನು ವಕೀಲರು ಮಾಡಿದ್ರು. ಅವತ್ತೇ ನಿರ್ಧಾರ ಮಾಡಿದ್ವಿ, ಒಂದು ರಾಜ್ಯ ಮಟ್ಟದ ಪಂಚಮಸಾಲಿ ವಕೀಲರ ಮಹಾಪರಿಷತ್ತನ್ನು ಮಾಡೋಣ, ಫಸ್ಟ್ ಟೈಮ್ ವಕೀಲರನ್ನ ಒಗ್ಗೂಡಿಸೋಣ. ಇವರೆಗೂ ನಮ್ಮ ಜನಾಂಗದ ಎಲ್ಲ ವಕೀಲರು ಎಲ್ಲೂ ಸಹ ಸಮುದಾಯದ ಸಂಘಟನೆ ಆಗಿದ್ದಿಲ್ಲ. ಇವತ್ತು ಏನು ಸರ್ಕಾರ ಕಾನೂನು ಎಪ್ಪು ಮಾಡಿಕೊಂಡು ಕಳೆದ 1 ವರ್ಷ 8 ತಿಂಗಳಲ್ಲಿ ಈ ಮೀಸಲಾತಿ ಹೋರಾಟ ನಿರ್ಲಕ್ಷ್ಯ ಮಾಡ್ತಿದ್ದಿಲ್ಲ. ಆ ನಿರ್ಲಕ್ಷ್ಯವನ್ನ ಖಂಡಿಸಿಬಿಟ್ಟು ನಮ್ಮ ಶಾಸಕರು ಧ್ವನಿಯನ್ನು ಅಡಗಿಸುವ ಪ್ರಯತ್ನ ಆಗ್ತಿದೆ. ಹಾಗಾಗಿ ಕೊನೆಯ ಪಕ್ಷ ವಕೀಲರ ಮೂಲಕ ಒತ್ತಡ ಹಾಕಿಕೊಂಡು ಇವತ್ತು ಸೆಪ್ಟೆಂಬರ್ 22ನೇ ತಾರೀಕು ಭಾನುವಾರ ಬೆಳಗ್ಗೆ 10 ಗಂಟೆಗೆ ಬೆಳಗಾವಿ ಗಾಂಧಿಭವನದಲ್ಲಿ ರಾಜ್ಯ ಮಟ್ಟದಲ್ಲಿ ನಾವು ಇಡೀ ಲಿಂಗಾಯತ ಪಂಚಮಸಾಲಿ ವಕೀಲರ ಮಹಾಪರಿಷತ್ ಎನ್ನುವಂಥ ದೊಡ್ಡ ಸಭೆಯನ್ನ ಮಾಡಲಾಗ್ತದೆ. ಆ ಹಿನ್ನೆಲೆ ಒಳಗೆ ಇವತ್ತು ರಾಜ್ಯಾದ್ಯಂತ ಫಸ್ಟ್ ಟೈಮ್ ನಾವೆಲ್ಲ ವಕೀಲರು ಒಂದು ಸಂಘಟನೆ ಮಾಡ್ತೇವೆ. ಈಗಾಗಲೇ ಬೆಳಗಾವಿ ಜಿಲ್ಲೆ, ಧಾರವಾಡ ಜಿಲ್ಲೆ, ವಿಜಯಪುರ ಜಿಲ್ಲೆ, ಕೊಪ್ಪಳ ಜಿಲ್ಲೆ, ಗದಗ ಜಿಲ್ಲೆ, ಗುಲ್ಬರ್ಗ ಜಿಲ್ಲೆ, ಬೆಂಗಳೂರು, ಮೈಸೂರು ಜಿಲ್ಲೆ, ನಾಳೆ ಬೀದರ್, ಯಾದಗಿರಿ ಜಿಲ್ಲೆ, ಅದಾದ ನಂತರ ಹಾವೇರಿ ಮತ್ತು ಶಿವಮೊಗ್ಗ, ಅದಾದ ನಂತರ ಬಳ್ಳಾರಿ, ವಿಜಯನಗರ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ ಎಲ್ಲ ಜಿಲ್ಲೆಯಲ್ಲಿ ವಕೀಲರನ್ನ ಸಂಘಟನೆ ಮಾಡಿ 22ನೇ ತಾರೀಕು ಪ್ರಥಮ ಬಾರಿಗೆ ಪಂಚಮಸಾಲಿ ವಕೀಲರ ಮೀಸಲಾತಿ ಹೋರಾಟದ ಮಹಾಪರಿಷತ್ತಿನ ಕಾರ್ಯಕ್ರಮವನ್ನು ಹೋರಾಟವನ್ನು ಕೈಗೊಳ್ಳಲಾಗಿದೆ. ಆ ಹೋರಾಟದಲ್ಲಿ ಇದುವರೆಗೂ ಹೋರಾಟ ನಡೆದು ಬಂದಿರತಕ್ಕಂಥ ರೀತಿ ಮತ್ತು ಮುಂದೆ ಯಾವ ರೀತಿ ಹೋರಾಟ ಮಾಡಬೇಕು,
ಇಂದಿನ ಬಸವರಾಜ ಬೊಮ್ಮಾಯಿ ನೇತೃತ್ವದ ಸರ್ಕಾರ ಕೊಟ್ಟಂತ 2D ಮೀಸಲಾತಿಯನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಯಾವ ರೀತಿಯಾಗಿ ಅದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಒತ್ತಡ ಹಾಕಬೇಕು. ನಮ್ಮ ಮೂಲ ಗುರಿ 2A ಮೀಸಲಾತಿ, ಆ ಮೀಸಲಾತಿಯನ್ನು ಸರ್ಕಾರ ನಿರ್ಲಕ್ಷ್ಯ ಮಾಡ್ತಿದ್ದಿಲ್ಲ. ಆ ಸರ್ಕಾರವನ್ನ ಯಾವ ರೀತಿಗೆ 2A ಮೀಸಲಾತಿಗೆ ಆಗ್ರಹ ಮಾಡಬೇಕು ಮತ್ತು ಎಲ್ಲಾ ಲಿಂಗಾಯತರಿಗೆ ಒಳಪಡಿಸಿಕೊಂಡು OBC ಮೀಸಲಾತಿಗೋಸ್ಕರವಾಗಿ ಯಾವ ರೀತಿಗೆ ಧ್ವನಿ ಎತ್ತಬೇಕಂತ ಸುದೀರ್ಘವಾಗಿರ್ತಕ್ಕಂಥ ಚರ್ಚೆ ಮಾಡಿ ಸುಮಾರು 11 ಜನ ಹಿರಿಯ ವಕೀಲರ ತಂಡವನ್ನು ಕಟ್ಟಿಕೊಂಡು ಅವರ ಮೂಲಕವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಿಯೋಗ ಹೋಗಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ 22ನೇ ತಾರೀಕು ನಮ್ಮ ಸಮುದಾಯದ ಮೊದಲನೇ ಹಂತವಾಗಿ ನಾವು ಉತ್ತರ ಕರ್ನಾಟಕ, ಕಿತ್ತೂರು ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ವಕೀಲರನ್ನಷ್ಟೇ ಸಂಘಟನೆ ಮಾಡಿದ್ರು. ಆದಾಗ್ಯೂ ಸಹ ಮಲೆನಾಡಿನ ಮಲೆಗೌಡ ಲಿಂಗಾಯತರು, ಮೈಸೂರು ಪ್ರಾಂತ್ಯದ ಗೌಡ ಲಿಂಗಾಯತರು ಮತ್ತು ನಾವು ಪಕ್ಷಸ್ವಾಮಿ ಈ ಹಿನ್ನೆಲೆಯೊಳಗೆ 22ನೇ ತಾರೀಕು ನಡೆಯುವಂತಹ ಮತ್ತು ಹೋರಾಟಕ್ಕೆ ನಾಡಿನ ಎಲ್ಲಾ ವಕೀಲರು ಬರಬೇಕು ಅಂತೇಳಿ ಈ ಮಾಧ್ಯಮದ ಮೂಲಕ ನಾನು ಮನವಿ ಮಾಡ್ಕೊಳ್ತೀನಿ. ನಾಳೆ 17ನೇ ತಾರೀಕು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಹೈದರಾಬಾದ್ ಕರ್ನಾಟಕ ವಿಮೋಚನ ದಿನದ ಪ್ರಯುಕ್ತ ಕಲಬುರಗಿ ಬರ್ತದೆ. ಆ ಕಲಬುರಗಿಗೆ ನಾವೆಲ್ಲ ದೀಕ್ಷೆ ಪಂಚಮಸಾರಿ ಎಲ್ಲರೂ ಕೂಡ ನಾಳೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹ ಪತ್ರ ಕೊಡ್ತದೆ. 22ನೇ ತಾರೀಕು ನಡೆಯುವಂತಹ ಹೋರಾಟದೊಳಗಾಗಿನೇ ಈಗಾಗಲೇ ನೀವು 2 ಬಾರಿ ಮಾತು ಕೊಟ್ಟು ಪ್ರಾಮಿಸ್ ಮಾಡಿದಿರಿ. ನಾನು ಮೊದಲ ಬಾರಿಗೆ CM ಆಗಿದ್ದೇನೆ. ಮೊದಲು ನಾನು ಲೀಗಲ್ ಎಕ್ಸ್ಪರ್ಟ್ಸ್ ಅನ್ನ ಮತ್ತು ಸಂವಿಧಾನ ತಜ್ಞರ ಸಭೆ ಕರೆಸಿ ಅಂತೇಳಿ ಈ ಸಭೆ ಕರೆದಿಲ್ಲ. 22ರೊಳಗೆ ಸಭೆ ಕರಿಬೇಕು ಆಗ್ರಹ ಪತ್ರವನ್ನ ಈ 22ರ ಸಮಾವೇಶದ ಪೂರ್ವವಾಗಿ ನಾಳೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕಲಬುರಗಿ ಜಿಲ್ಲೆಯ ಎಲ್ಲ ವಕೀಲರು ಮತ್ತು ಕೈಗಾರಿಕೆ ಜಿಲ್ಲೆಯ ಎಲ್ಲ ವಕೀಲರು ನಾಳೆ ಮಧ್ಯಾಹ್ನ 3 ಗಂಟೆಗೆ ಕಲಬುರಗಿಯಲ್ಲಿ ಆಗ್ರಹ ಕೊಟ್ಟಿದ್ದಾರೆ. ಆ ಹಿನ್ನೆಲೆ ಒಳಗೆ ಒಂದು ನ್ಯಾಯಾಂಗದ ನಾಳೆ ಶಾಸಕಾಂಗ ಇಲ್ಲೇ ಒಂದು ಕಡೆ ಮೌನಕ್ಕೆ ಶರಣಾಗೋದ್ರಿಂದ ನ್ಯಾಯಾಂಗದ ಮೂಲಕವಾಗಿ ಒಂದು ಪ್ರಯತ್ನ. ಕಾರಣ ರಾಜ್ಯದ ಮುಖ್ಯಮಂತ್ರಿಗಳು ಮೂಲತಃ ಅಡ್ವೊಕೇಟ್, ಅವ್ರ ಮಾತೆಷ್ಟಿದ್ರೆ ಕಾನೂನು, ಸಂವಿಧಾನ, ಸಾಮಾಜಿಕ ನ್ಯಾಯ, ಅಂಬೇಡ್ಕರ್ ಅಂತ ಹೇಳ್ತಾರೆ. ಅದೇ ಕಾನೂನು ಬಲ್ಲದಂತವರು ಕೇವಲ ಬೆಂಗಳೂರಿನಲ್ಲಿರ್ತಕ್ಕಂಥವ್ರು ಅಷ್ಟೇ ಕಾನೂನು ಬಂದಿಲ್ಲ. ನಮ್ಮ ಲಿಂಗಾಯತ ಪರಿಶಿಷ್ಟರು ಕೈಯಲ್ಲಿ ಬರೀ ನೇಗಿಲ್ಲ, ಬರೀ ದುಡಿಯಲ್ಲ. ನಮ್ಮಲ್ಲಿ ವಕೀಲರಾದರೆ ನಮ್ಮ ವಕೀಲರ ಮೂಲಕವಾಗಿ ನಮ್ಮ ಹಕ್ಕನ್ನು ಕೇಳೋಣ. ಆ ಮೂಲಕ ಸ್ವತಃ ವಕೀಲರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಈ ವಕೀಲರ ಮುಖಾಂತರವಾಗಿ ಅವರ ಮನಸ್ಸನ್ನು ಪರಿವರ್ತನೆ ಮಾಡೋಣ ಉದ್ದೇಶಕ್ಕೋಸ್ಕರವಾಗಿ ಸೆಪ್ಟೆಂಬರ್ 22ನೇ ತಾರೀಕು ಬೃಹತ್ ರಾಜ್ಯ ಮಟ್ಟದ ಮಹಾಪರಿಷತ್ತನ್ನ ಬೆಳಗಾವಿಯಲ್ಲಿ ಹಮ್ಮಿಕೊಳ್ಳಲಿದೆ. ಆ ಕಾರಣಕ್ಕೋಸ್ಕರವಾಗಿ ನಾಡಿನ ಎಲ್ಲ ನಮ್ಮ ಸಮುದಾಯದ ವಕೀಲ ಬಂಧುಗಳು ಇದನ್ನೇ ನಿಮಗೆ ಆಮಂತ್ರಣ ತೆಗೆದುಕೊಂಡು ಮೊಟ್ಟ ಮೊದಲ ಬಾರಿ ನಡೆಯುವ ಮೂಲಕ ಹೋರಾಟ, ನ್ಯಾಯಾಂಗದ ಹೋರಾಟವನ್ನ CM ಅವರು ಮೀಟಿಂಗ್ ಕರೆಯುವಾಗ ಚರ್ಚೆ ಮಾಡಕ್ಕೆ ಹೋಗಲ್ಲ. ಯಾಕಂದ್ರೆ ಸುಪ್ರೀಂ ಕೋರ್ಟ್ 2D ಇದೆಯಲ್ಲ, ಅದನ್ನ ನ್ಯಾಯಾಂಗದ ಮೂಲಕ ಹೆಂಗೆ ಹೋರಾಟ ಮಾಡ್ಬೇಕಂತ ನಾವು ಚರ್ಚೆ ಮಾಡ್ತೀವಿ. ಅವತ್ತಿನ ಈ ಬೆಳಗಾವಿಯ ಸಮಾವೇಶದಲ್ಲಿನೇ ಒಂದು 2D ಕೊಟ್ಟಿದ್ವಿ ಇದನ್ನ ಸರ್ಕಾರ. ಅದನ್ನೇನಾದ್ರೂ ಸುಪ್ರೀಂ ಕೋರ್ಟ್ ಅಲ್ಲಿ ವಿಚಾರ ಮಾಡಿದ್ರೆ ನಮ್ಮ ವಕೀಲರು ಮಾಡ್ತೀವಿ. ಈ 2A ಮೀಸಲಾತಿ ಮೂಲಕ ಸರ್ಕಾರ ಕೊಟ್ಟಾಗ ನಾವೇ ನ್ಯಾಯಾಂಗಕ್ಕೆ ಹೋಗೋದು ಬೇಡ, ನಾವೇ ಮತ್ತು ಡಿಲೇ ಆಗುತ್ತೆ. ಮುಖ್ಯಮಂತ್ರಿಗಳಿಗೆ ಪರಮಾಧಿಕಾರ ಇದೆ. ಅವರು ಅನೇಕ ಲಿಂಗಾಯತ ಒಳಪಂಗಗಳು ಈಗಾಗಲೇ ಯಾವುದೇ ವರದಿ ಪಡ್ಕೊಳ್ಳಾರ್ದೇ ತಮ್ಮ ಜನಾಂಗದ ಮುಖ್ಯಮಂತ್ರಿ ಮೂಲಕ ಮೀಸಲು ಪಡ್ಕೊಂಡಿದ್ದಾರೆ. ನಮ್ಮ ಸಮಾಜಕ್ಕೂ ಆ ರೀತಿ ಕೊಡ್ಲಿ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ವಕೀಲರ ಮೂಲಕವೂ ಶಾಸಕರು ಸ್ಪಂದಿಸಲಿಲ್ಲ ಅಂದ್ರೆ ಶಾಸಕರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ಸ್ವತಃ ನಾವೆಲ್ಲರೂ ಒಂದ್ ಬಾರಿ ಶಾಸಕರ ಮನಸ್ಸು ಪರಿವರ್ತನೆ ಮಾಡೋಣ, 1 ವರ್ಷದಲ್ಲಿ ಮಾತಾಡಿಲ್ಲ ಅಂತ ಹೇಳಿ ಎಲ್ಲರೂ ಅವ್ರ ಮನೆ ಬಾಗಿಲು ಹೋದ್ವಿ. ಅವ್ರು ಹೇಳ್ತಾರೆ ಸ್ವಾಮಿ ನಾವು ಪತ್ರ ಕೊಟ್ಟು ಮಾತಾಡ್ಕೊಟ್ಟಿಲ್ಲ ಅಂತಾರೆ. ಅದಕ್ಕೆ ಮತ್ತೆ ಕೆಲವು ಸಂದರ್ಭದಲ್ಲಿ ಸರ್ಕಾರವನ್ನ ಎಚ್ಚರಗೊಳಿಸ್ಲಿಕ್ಕೆ ನ್ಯಾಯಾಂಗದ ಮೂಲಕವೂ ಪ್ರಯತ್ನ ಮಾಡಬೇಕಲ್ಲ. ಈ ದೇಶದೊಳಗಡೆ ಏನು ಸ್ವತಂತ್ರ ಬರುವಂತ ಸಂದರ್ಭದಲ್ಲಿ ಅದು ಬ್ರಿಟಿಷರ ಕಾನೂನುಗಳನ್ನ ನೇರವಾಗಿ ಖಂಡಿಸಿ ನಮ್ಮ ಸ್ವತಂತ್ರ ಹೋರಾಟಗಾರರು ವಕೀಲಿಕೆಯನ್ನು ಓದಿ ಸ್ವತಂತ್ರವನ್ನು ತಂದುಕೊಳ್ಳುವಲ್ಲಿ ವಕೀಲ ಪಾತ್ರ ಬಹಳ ದೊಡ್ಡದಿದೆ ಅಂತ ಇತಿಹಾಸ ಮಾಡಿದ್ವಿ. ಈ ಭಾಗದ ಹೈಕೋರ್ಟ್ ಪೀಠ, ಗುಲ್ಬರ್ಗದ ಹೈಕೋರ್ಟ್ ಪೀಠ, ಈ ಭಾಗದ ಮಾದಾಯಿ, ಬೇರೆ ಬೇರೆ ವಿಚಾರದಲ್ಲಿ ವಕೀಲರು ಬಹಳ ದೊಡ್ಡ ಸಹಕಾರ ಕೊಟ್ಟಿದ್ದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಹೋರಾಟಕ್ಕೂ ವಕೀಲರ ನೇರವನ್ನು ಪಡ್ಕೊಳ್ಳೋಣ, ಅವರ ಸಲಹೆ ಪಡ್ಕೊಂಡು ಅವರ ಜ್ಞಾನವನ್ನ ಮತ್ತು ಅವರ ಹೋರಾಟ ಪಡ್ಕೊಂಡು ನಮ್ಮ ಮಕ್ಕಳಿಗೆ ನ್ಯಾಯ ಕೊಡಿಸಿಕೊಂಡು ಈ ಹೋರಾಟವನ್ನ ವಕೀಲರ ಮೂಲಕ ಪ್ರಯತ್ನ. 2ನೇ ತಾರೀಕಿಗೆ ನಾವು ಸುವರ್ಣದು ಸಮುದಾಯದ ಸಭೆಯನ್ನು ಮಾಡಿದ ನಂತರ ಚೆನ್ನಮ್ಮ ಸರ್ಕಲ್ ಹೋಗ್ತೀವಿ, 1 ಅವರ್ ಧರಣಿ ಮಾಡ್ತೀವಿ. ಅವತ್ತು ಮುಖ್ಯಮಂತ್ರಿ ಡೇಟ್ ಡಿಕ್ಲೇರ್ ಮಾಡಿ ಕಾನೂನು ತಜ್ಞರ ಸಭೆ ಕರಿತೀವಿ. ನಾವು ಒಂದೇ ಸಾರಿ ಹೇಳಕ್ಕಾಗಲ್ಲ ಅಂತೇಳಿ ಹಾಕ್ಬಿಟ್ಟಿದೆ. ಡಿಸೆಂಬರ್ 17ನೇ ತಾರೀಕು ಸುವರ್ಣ ವಿಧಾನಸೌಧ. ಆ ಪ್ರಕಾರ ಈ ಮೀಟಿಂಗ್ ಡೇಟ್ ಫಿಕ್ಸ್ ಮಾಡಿ ಏನಾದ್ರು ಅದನ್ನು ಮಾಡೋದು, ಏನಾದ್ರು ಮಾಡಿಸೋದೇ ಹೋದ್ರೆ ಮೀಟಿಂಗ್ ಕರೆದೇ ಹೋದ್ರೆ ಡಿಸೆಂಬರ್ ತಿಂಗಳಲ್ಲಿ ನಡೆಯುವಂತಹ ಚಳಿಗಾಲದ ಅಧಿವೇಶನದಲ್ಲಿ ಸುಮಾರು 10,000ಕ್ಕಿಂತ ಹೆಚ್ಚು ವಕೀಲರು, ಸುಮಾರು 20 ಲಕ್ಷಕ್ಕಿಂತ ಹೆಚ್ಚು ಪಂಚಮಸಾಲಿ ಉಗ್ರವಾಗಿರ್ತಕ್ಕಂಥ ಪ್ರತಿಭಟನೆ ಮಾಡಲಿಕ್ಕೆ ಅವತ್ತು ದಿನಾಂಕ ಘೋಷಣೆ ಮಾಡ್ತೀವಿ. ಅವತ್ತು ದಿನಾಂಕ ಡಿಕ್ಲೇರ್ ಮಾಡ್ತೀವಿ.
ಇವರು ಮೀಟಿಂಗ್ ಕರೆಯೋಕ್ಕೆ ನಮ್ಮ ಲಿಖಿತ ಕೊಟ್ಟರೆ ಸರಿ. ಹೋದ್ರೆ ಡಿಸೆಂಬರ್ ತಿಂಗಳಲ್ಲಿ ನಮ್ಮ ಉಗ್ರವಾದ ಹೋರಾಟಕ್ಕೆ ನಾಳೆ ಕರೆತರ್ತೀನಿ. ಅವಾಗೇನು ಬೊಮ್ಮಾಯಿ ಸರ್ಕಾರ 20 ಲಕ್ಷ ಮಂದಿ ಕೂಡಿಸಿದ್ವಿ. ಈ ಸರಿ 10,000 ಹೆಚ್ಚು ಒಕ್ಕಲಿಗ ಕೂಡಿಸ್ತೀವಿ ಮತ್ತು ರೈತ ಬಾಂಧವರು ಕೂಡಿಸಿ ಹೋರಾಟ ನಮಗೀಗ ವಕೀಲರ ಮೂಲಕ ಮುಟ್ಟಿಸ್ಲಾಯ್ತು ಅಂತ ಹೇಳ್ತಾರೆ. ಅಲ್ಲಿ ಶಾಸಕರೀಗ ಬರೀ ಮೂಡ ಅಷ್ಟೇ ಹಿಡ್ಕೊಂಡೆ ಜಗ್ಗಾಡೋದ್ರ ಹೊರತಾಗಿ ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಯಾರು ಪ್ರಯತ್ನ ಮಾಡ್ತಾರೆ? ನಾನು ಏನ್ ತಿಳ್ಕೊಂಡೆ, ಸ್ಪೀಕರ್ ಅವರು ಮಾತಾಡೋ ಅವಕಾಶ ಕೊಟ್ಟರು ಅಂತ ಹೇಳಿ ನಮ್ಮ ಜನ ಏನಕ್ಕಂತಾರೆ, ಸ್ಪೀಕರ್ ಮಾತಾಡೋಕೆ ಅವಕಾಶ ಮುಗಿಯಿತು, ನೀವು ಸಭಾತ್ಯಾಗ ಮಾಡಬೇಕಾಗಿತ್ತು ಅಂತ ನಮ್ಮ ಶಾಸಕರು. ಬಿಡೋಡಿ ಸಭಾತ್ಯಾಗ ಮಾಡಲಿಕ್ಕೆ ಟೈಮ್ ಇಲ್ಲಪ್ಪ, ಸಿಎಂ ಬಳಿಗೆ ಹೋಗಿ ಒತ್ತಡ ಹಾಕ್ಬೇಕಾಗಿತ್ತು. ಮುಖ್ಯಮಂತ್ರಿಗಳು ನಮಗೆ ಸ್ಪೀಕರ್ ಪರ್ಮಿಷನ್ ಕೊಟ್ಟಿಲ್ಲ. ಮತ್ತು ನಿನ್ನೆ ನೀವು ಬೆಳಗಾವಿ ವಿಧಾನಸೌಧದಲ್ಲಿ ಪ್ರಾಮಿಸ್ ಮಾಡಿದ್ದೀರಿ, ಇವಾಗ ಮೀಟಿಂಗ್ ಕರೀರಿ ಅಂತ ಹೇಳಬೇಕಾಗಿತ್ತು. ಅದನ್ನು ಮಾಡಲಿಲ್ಲ. ಮತ್ತು ಕೊನೆಗೆ ಮಾಧ್ಯಮ ರಂಗದ ಮೂಲಕವಾಗಿ ಸ್ಪೀಕರ್ ಅವರ ಆ ಒಂದು ನಿರ್ಲಕ್ಷ್ಯವನ್ನು ಖಂಡಿಸೋ ಪ್ರಯತ್ನ ಮಾಡಬೇಕಾಗಿತ್ತು. ಅದಕ್ಕೆ ನಮ್ದು ಏನಂತಾರೆ, ಇವರು ಅದನ್ನು ಮಾಡಲಿಲ್ಲ ಇದನ್ನು ಮಾಡಲಿಲ್ಲ, ಒಂದು ವಕೀಲರ ಮುಖಾಂತರ ರೂಢಿಸೋ ಪ್ರಯತ್ನ ಮಾಡಿ ಒಂದು ನ್ಯಾಯ ಪಡೆಯೋಣ ಅಂತ ಹೇಳಿ ಈಗ ವಕೀಲರ ನ್ಯಾಯಾಂಗದ ಮೂಲಕ ಶಾಸಕಾಂಗದ ಪ್ರಯತ್ನ ಇಲ್ಲದೆ ಒಂದು ಕಡೆ ಇಚ್ಛಾಶಕ್ತಿ ಕೊಡ್ತಿದ್ದು ಅವ್ರು ಮಾತಾಡಿದ್ರು. ನಾವು ವಕೀಲರ ಮೂಲಕವಾಗಿ ಒಂದು ನಿಯೋಗವನ್ನ ಒಂದು ಒತ್ತಡವನ್ನ ಸರ್ಕಾರಕ್ಕೆ ಆಗ್ರಹ ಮಾಡೋದ್ರಿಂದ ನಮ್ಮ ಜನತೆಗೆ ಏನು ಭರವಸೆ ಕಳ್ಕೊಳ್ತದೆ, ಭರವಸೆ ಮುಚ್ಚ ಕೆಲಸ ಮಾಡೋದು ತಿಳ್ಕೊಂಡು ಆ ಸಭೆ ಮುಂದೇನು ಹರಿಹರ ಪೀಠದವ್ರು ಏನ್ ನಿಲ್ಲುವುದ ಈ ವಿಷಯದ ಬಗ್ಗೆ ಮೀಸಲಾತಿನ ಯಾರೆಲ್ಲ ಬೇಕಂತ ಜಂಟಿಯಾಗಿ ನೀವು ಏನು ಹೋರಾಟ ಮಾಡಿದ್ರಿ, ಈಗ ನೀವು ಒಬ್ಬರ ಕಾರಣ ಏನಂತ ಪಾಪ ಅವರು ಮಾಡಿ ಅವರದ ಅವರು ಈ ಹೋರಾಟದ ಬಗ್ಗೆ ಅವ್ರು ಎಲ್ಲಿ ಏನು ನೆಗೆಟಿವ್ ಮಾತಾಡಿ. ಮತ್ತು ಮೀಸಲಾತಿ ಎಲ್ಲರೂ ಬೇಕು, ಮೀಸಲಾತಿ ಯಾರು ಬೇಡ ಅಂತಾರೆ. ನಮ್ಮ ಸಮಾಜ ಬಗ್ಗೆ ಅವ್ರಿಗೆ ಗೌರವ ಇಲ್ಲ ಅಂತ ತಿಳ್ಕೊಳ್ತಾ ಇರ್ತೀವಿ.